ಅಥಣಿಯಲ್ಲಿ ವಾಹನ ದಟ್ಟಣೆ ಮಿತಿ ಮೀರಿದ್ದು ಸಂಚಾರ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಬೆಳಗಾವಿ ಜಿಲ್ಲೆಯ ಅತಿದೊಡ್ಡ ತಾಲೂಕು ಕೇಂದ್ರವಾದ ಅಥಣಿಯಲ್ಲಿ ವಾಹನ ದಟ್ಟಣೆ ಮಿತಿ ಮೀರಿದ್ದು ಸಂಚಾರ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಪ್ರಮುಖ ಸಮಸ್ಯೆಗಳು ಈ ರೀತಿಯಾಗಿದ್ದು, ಅಂಬೇಡ್ಕರ್ ವೃತ್ತ, ದೇಸಾಯಿ ಸರ್ಕಲ್ ಮತ್ತು ಬಸವೇಶ್ವರ ವೃತ್ತಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಇಲ್ಲದೆ ಸಂಚಾರಕ್ಕೆ ಭಾರೀ ಅಡಚಣೆಯಾಗುತ್ತಿದೆ. ಸುಗಮ ಸಂಚಾರಕ್ಕಾಗಿ ಪ್ರತ್ಯೇಕ ಟ್ರಾಫಿಕ್ ಪೊಲೀಸ್ ಠಾಣೆ, ರೋಡ್ ಬ್ರೇಕರ್ ಹಾಗೂ ರಸ್ತೆ ಅಗಲೀಕರಣ ತಕ್ಷಣ ಆಗಬೇಕಿದೆ ಎಂದು ಹೋರಾಟಗಾರ ಪ್ರವೀಣ್ ನಾಯ್ಕ್ ಆಗ್ರಹಿಸಿದ್ದಾರೆ. ಸರ್, ಈಗ ಅಥಣಿ ತಾಲೂಕಿನಾಗ ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯ ಇದರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಇವತ್ತು ದಿನದಿಂದ ದಿನಕ್ಕೆ ಒಂದು ಜನದಟ್ಟಣೆಯಿಂದ ಒಂದು ವಾಹನಗಳ ಸಂಖ್ಯೆ ಹೆಚ್ಚಿದ್ರಿಂದ ಇವತ್ತು ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಸಲ ಪೊಲೀಸ್ ಇಲಾಖೆ ಕೂಡ ತಮ್ಮ ಕರ್ತವ್ಯ ನಿಷ್ಠೆಯಲ್ಲಿ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಆದರೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ನಮ್ಮ ಈ ಭಾಗದ ಶಾಸಕರಾದ ಅಥಣಿ ಮತಕ್ಷೇತ್ರದ ಶಾಸಕರಾದ ಲಕ್ಷ್ಮಣ ಸವದಿ ಅವರು ಈಗಾಗಲೇ ಅಭಿವೃದ್ಧಿಯತ್ತ ಒಂದು ಗಮನವನ್ನು ಹರಿಸ್ತಾ ಇದ್ದಾರೆ. ಇನ್ನೂ ಕೂಡ ಒಂದು ಹೆಚ್ಚಿನ ವ್ಯವಸ್ಥೆಯನ್ನು ಗಮನ ಹರಿಸಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೀನಿ. ಅಥಣಿ ಕೆರೆ ಅಭಿವೃದ್ಧಿ, ಮೊಟಗಿ ತೋಟ ಶಾಲೆಯಲ್ಲಿ 9 ಮತ್ತು 10ನೇ ತರಗತಿ ಆರಂಭ ಹಾಗೂ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವುದು ಜನರ ದಶಕಗಳ ಬೇಡಿಕೆಯಾಗಿದೆ. ಮುರುಗೇಂದ್ರ ಶಿವಯೋಗಿ ರೈಲ್ವೆ ನಿಲ್ದಾಣ ಹಾಗೂ ಅಥಣಿ ಜಿಲ್ಲಾ ಕೇಂದ್ರದ ಘೋಷಣೆಗಾಗಿ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹೆಚ್ಚಿದೆ. ಸರ್ಕಾರ ಈ ಬಾರಿ ಅಧಿವೇಶನದಲ್ಲಿ ಅಥಣಿಯ ಈ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಶಾಶ್ವತ ಪರಿಹಾರ ನೀಡಬೇಕಿದೆ. ಈಗ ಅಥಣಿ ತಾಲೂಕಿನ ಅಡವಟ್ಟಿ ಗ್ರಾಮದಿಂದ ಹೋಗ್ಬೇಕಾದ್ರೆ ಯಲಡಗಿ ಗ್ರಾಮದಿಂದ 4 ಕಿಲೋಮೀಟರ್ ರಸ್ತೆ ಐತ್ರಿ, ಅಲ್ಲಿ ಹದಗೆಟ್ಟು ಹೋಗಿದ್ರಿ ಫುಲ್. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಥಣಿ ಮತಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಯಲಡಗಿ ಹಾಗೂ ಅಡವಟ್ಟಿ ಮಾರ್ಗವಾಗಿ ಗಡಿ ಭಾಗದವರೆಗೆ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ. ಏಕೆಂದರೆ ಗುಂಡಿನ ಸರಿಮಾಲೆಯನ್ನ ಇವತ್ತು ನೋಡಬೇಕಾಗಿದೆ. ಇದರಿಂದ ಜನರಿಗೆ ಹೋಗಲು ಬರಲು ತೊಂದರೆಯಾಗಿ ಆಗ್ತಾ ಇದೆ ಮತ್ತು ಅಲ್ಲಿ ಅಪಘಾತವೂ ಕೂಡ ಜಾಸ್ತಿ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಈ ಭಾಗದ ಜನಪ್ರತಿನಿಧಿಗಳು, ಶಾಸಕರು ಆ ರಸ್ತೆಯನ್ನ ತಾವು ಸುಧಾರಣೆಯನ್ನು ಮಾಡಿ ಒಂದು ಡಾಂಬರೀಕರಣವನ್ನು ಮಾಡಬೇಕನ್ನು ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಒಂದು ಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯ ವ್ಯವಸ್ಥೆ ಇಲ್ಲ. ಇದ್ರೂ ಕೂಡ ಅಲ್ಲಿ ಸ್ವಚ್ಛತೆಯನ್ನು ಕೂಡ ಇಲ್ಲ. ಯಾವುದೇ ರೀತಿಯಿಂದ ಒಂದು ಮಹಿಳೆಯರು ಆಗಲಿ, ಒಂದು ಮಾಧ್ಯಮದ ಮುಖಾಂತರ ಆಗಲಿ ವರದಿ ವಿಸ್ತಾರ ಆದರೂ ಕೂಡ ಇತ್ತ ಕಡೆ ಗಮನ ಹರಿಸುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಯಾಕೆಂದರೆ ಸಾಕಷ್ಟು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಹಣ ಬಂದರೂ ಕೂಡ ಇಲ್ಲಿ ದುರ್ಬಳಕೆ ಆಗುತ್ತಿರುವುದು ಎದ್ದು ಕಾಣ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕೆನ್ನೋ ಮಾತನ್ನು ಕೂಡ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.